would like discuss about intravenous ಏಜೆಂಟ್ಸ್. ಲಾಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು IV ಏಜೆಂಟ್ಸ್. ಅದ್ರೊಳಗೆ ಯಾವ ಅನಸ್ತೇಷಿಯಾದಾಗ IV ಏಜೆಂಟ್ಸ್ನ 2 ಡ್ರಗ್ಸ್ ಎಕ್ಸ್ಪ್ಲೇನ್ ಮಾಡಿದೆ. ಟೋಟಲ್ ಎಷ್ಟು ಇರ್ತೈತಿ ಇದ್ರಾಗ 4 ಡ್ರಗ್ಸ್ ಬರ್ತಾವೆ IV ಏಜೆಂಟ್ಸ್ ಒಳಗೆ. ಅದ್ರೊಳಗೆ ನಾನು 2 ಡ್ರಗ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವಾಗ ನೆಕ್ಸ್ಟ್ ಒನ್ ಏನು, ಥರ್ಡ್ ಒನ್ ಯಾವುದು, ಕೆಟಾಮಿನ್. ಫಸ್ಟ್ ಒನ್ ಯಾವ್ದು ಮಾಡಿದ್ದೆ, ಥಿಯೋಪೆಂಟಾನು. ಸೆಕೆಂಡ್ ಒನ್ ಪ್ರೊಪೋಫೋಲ್. ಈ ಥರ್ಡ್ ಒನ್ ಯಾವುದು, ಕೆಟಾಮಿನ್. ಕೆಟಾಮಿನ್ ಇದಂದ್ರೇನು, ಇಟ್ ಈಸ್ ಅ ಇಂಟ್ರಾವೆನಸ್ ನಾನ್ ಬಾರ್ಬಿಚುರೇಟ್ಸ್ ಅನಸ್ತೇಷಿಯಾ ಡ್ರಗ್. ಯಾವ್ದಿದು, ಇಂಟ್ರಾವೆನಸ್ ನಾನ್ ಬಾರ್ಬಿಚುರೇಟ್ಸ್. ಯಾವ್ದಿದೆ, ಯಾವ ಅನಸ್ತೇಷಿಯಾ ಡ್ರಗ್, ನಾನ್ ಬಾರ್ಬಿಚುರೇಟ್ಸ್. ಇಟ್ ವಾಸ್ ಸಿಂಥಸೈಸ್ಡ್ ಬೈ ಸ್ಟೆವೆನ್ಸ್ ಇನ್ 1960. ಇದನ್ನ ಯಾರು ಕಂಡುಹಿಡಿದ್ರು, ಅದು ಸ್ಟೆವೆನ್. ಯಾವಾಗ, 1960 ಒಳಗೆ ಸ್ಟೆವೆನ್ ಏನು ಮಾಡಿದ, ಈ ಡ್ರಗ್ನ ಕಂಡುಹಿಡಿದ. ಯಾವುದು, ಕೆಟಾಮಿನ್. ಫಸ್ಟ್ ಯೂಸ್ಡ್ ಇನ್ ಹ್ಯೂಮನ್ಸ್ ಬೈ ಡೆಮಿನೋ ಆ್ಯಂಡ್ ಕಾರ್ಲಿನ್ ಇನ್ 1965. ಇದನ್ನ ಈ ಸ್ಟೆವಿನ್ ಏನು ಮಾಡಿದ, ಕಂಡುಹಿಡಿದ. ಯಾವಾಗ, 1960 ಒಳಗೆ. ಅದಾದ್ಮೇಲೆ ಇವರಿಬ್ರು ಡೆಮಿನೋ ಮತ್ತು ಕಾರ್ಲಿನ್ ಏನು ಮಾಡಿದ್ರು, ಅದನ್ನ ಫಸ್ಟ್ ಯಾರ ಮೇಲೆ ಯೂಸ್ ಮಾಡಿದ್ರು ಅಂದ್ರೆ ಹ್ಯೂಮನ್ಸ್. ಯಾರ ಮೇಲೆ ಯೂಸ್ ಮಾಡಿದ್ರು, ಫಸ್ಟ್ ಹ್ಯೂಮನ್ಸ್ ಮೇಲೆ ಯೂಸ್ ಮಾಡಿದ್ರು. ಅದು ಯಾವಾಗ, 1965 ಒಳಗೆ. ಯಾವಾಗ ಕಂಡುಹಿಡಿದಿದ್ದು, ಯಾವಾಗ 1960 ಒಳಗೆ. ಅದು ಸ್ಟೆವೆನ್ ಮತ್ತು ಇವರಿಬ್ರು ಡೆಮಿನೋ ಆ್ಯಂಡ್ ಕಾರ್ಲಿನ್ ಏನು ಮಾಡಿದ್ರು ಅಂದ್ರೆ ಫಸ್ಟು ಹ್ಯೂಮನ್ಸ್ ಮೇಲೆ ಟ್ರೈ ಮಾಡಿದ್ರು, ಯೂಸ್ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು, ಅದು ಯಾವಾಗ 1965 ಒಳಗೆ. ಏನು, ಕೆಟಾಮಿನ್ ಯಾರು ಕಂಡುಹಿಡಿದ್ರು, ಸ್ಟೆವೆನ್. ಅದು ಯಾವಾಗ 1960 ಒಳಗೆ. ಹ್ಯೂಮನ್ ಫಸ್ಟ್ ಯಾರ ಮೇಲೆ ಯೂಸ್ ಮಾಡಿದ್ರು, ಹ್ಯೂಮನ್ಸ್ ಮೇಲೆ. ಹ್ಯೂಮನ್ಸ್ ಮೇಲೆ ಎಷ್ಟು, ಅದು ಯಾರು ಮಾಡಿದ್ರು, ಡೆಮಿನೋ ಆ್ಯಂಡ್ ಕಾರ್ಲಿನ್ ಇನ್ 1965 ಒಳಗೆ ಯೂಸ್ ಮಾಡಿದ್ರು. ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್. ಇದ್ರಾಗ ಯಾವ್ಯಾವ ಕೆಮಿಕಲ್ ಪ್ರಾಪರ್ಟೀಸ್ ಬರ್ತಾವು, ಇಟ್ ಈಸ್ ಪೆನ್ಸಿಲಿಡಿನ್ ಡಿರೈವೇಟಿವ್. ಡಿರೈವೇಟಿವ್ ಅಂದ್ರೆ ಹ್ಯಾಲೋಜಿನೇಷನ್. ಏನು, ಇಟ್ ಈಸ್ ಪೆನ್ಸಿಲಿಡಿನ್ ಡಿರೈವೇಟಿವ್. ಡಿರೈವೇಟಿವ್ ಅಂದ್ರೆ ಹ್ಯಾಲೋಜಿನೇಷನ್. ನೆಕ್ಸ್ಟ್, ಇಟ್ ಅವೈಲಬಲ್ ಆಸ್ ಸೊಲ್ಯೂಷನ್ ಆಫ್ 10 mg/ml ಆ್ಯಂಡ್ 15 mg/ml. ಇದು ಯಾವ್ಯಾವ ನಮಗೆ ಸಿಗುತ್ತಾ, 10 mg/ml ಸಿಗುತ್ತಾ, 15 mg/ml ನಮ್ಗೆ ಈ ಸೊಲ್ಯೂಷನ್ ಸಿಗುತ್ತೆ. ಯಾವುದು, ಕೆಟಾಮಿನ್ ಇಂಜೆಕ್ಷನ್ ಅದು ಸೊಲ್ಯೂಷನ್ ಒಳಗೆ ಸಿಗುತ್ತಾ. ಅನಸ್ತೇಷಿಯಾ. ನೆಕ್ಸ್ಟ್ ಏನು, ಅನಸ್ತೇಷಿಯಾ ಪ್ರಾಪರ್ಟೀಸ್. ಇದ್ರಾಗ ಯಾವ್ಯಾವ ಅನಸ್ತೇಷಿಯಾ ಪ್ರಾಪರ್ಟೀಸ್ ಬರ್ತಾವೆ, ಆನ್ಸೆಟ್ ಆಕ್ಷನ್ ಇನ್ 13 to 16 seconds. ಆನ್ಸೆಟ್ ಆಕ್ಷನ್ ಅಂದ್ರೆ ಅನ್ಕಾನ್ಸಿಯಸ್ನಾಗ ಎಷ್ಟೊತ್ತು ಬೇಕು, 13 to 60 seconds. ಪೇಷಂಟಿಗೆ ನಾವು ಕೆಟಾಮಿನ್ ಇಂಜೆಕ್ಷನ್ ಕೊಟ್ಮೇಲೆ ಎಷ್ಟೊತ್ತು ಬೇಕು ಅವ್ರಿಗೆ ಅನ್ಕಾನ್ಸಿಯಸ್ನೆಸ್ ಆಗಕ್ಕೆ, 13 to 60 seconds. ನೆಕ್ಸ್ಟ್, ಇಯರ್ಲಿ ರಿಗೇನ್ ಆಫ್ ಕಾನ್ಸಿಯಸ್ನೆಸ್ ಆಫ್ಟರ್ 15 to 20 minutes. ಎಷ್ಟೊತ್ತು ಬೇಕು, ಆಫ್ಟರ್ ಅವ್ರಿಗೆ ಅನ್ಕಾನ್ಸಿಯಸ್ ಆಗಕ್ಕೆ 30 to 60 seconds ಬೇಕು. ಆಫ್ಟರ್ ಅವ್ರಿಗೆಲ್ಲ ಮುಗಿತು ಕಾನ್ಸಿಯಸ್ನೆಸ್ ಬರೋಕ್ಕೆ ಎಷ್ಟೊತ್ತು ಬೇಕು, 15 to 20 minutes ಬೇಕು. ಎಲಿಮಿನೇಷನ್ ಆಫ್ ಹಾಫ್ ಲೈಫ್ ಈಸ್ 2 to 3 hours. ಅಂದರೆ ನಮ್ಮ ಬಾಡಿಯಿಂದ ಎಲಿಮಿನೇಷನ್ ಆಗೋಕ್ಕೆ ಎಷ್ಟೊತ್ತು ಬೇಕು, 2 to 3 hours. ಇಟ್ ಈಸ್ ಹ್ಯಾಸ್ ಸ್ಟ್ರಾಂಗ್ ಅನರ್ಜೆಸಿಕ್ ಎಫೆಕ್ಟ್. ಇದೇನು, ಸ್ಟ್ರಾಂಗ್ ಎನರ್ಜೆಸಿಕ್ ಅಂದರೆ ಪೇನ್ ಕಿಲ್ಲರ್. ಇದೇನು, ಸ್ಟ್ರಾಂಗ್ ಅನರ್ಜೆಸಿಕ್ ಅಂದ್ರೇನು, ಪೇನ್ ಕಿಲ್ಲರ್ ಎಫೆಕ್ಟ್. ಅಂದ್ರೆ ಏನು, ಪೇನ್ ಕಿಲ್ಲರ್ ಎಫೆಕ್ಟಿಗೆ ಏನಿರ್ತೈತಿ, ಇದು ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಏನು, ಇದಿಷ್ಟು ಈಗ ಏನೇನು ನೋಡಿದ್ವಿ ನಾವು, ಕೆಟಾಮಿನ್. ಇಟ್ ಈಸ್ ಈ ಕೆಟಾಮಿನ್ ಅಂದ್ರೆ ಇದು ಯಾವುದು, ನಾನ್ ಬಾರ್ಬಿಚುರೇಟ್ಸ್ ಅನಸ್ತೇಟಿಕ್ ಡ್ರಗ್. ಇದನ್ನ ಯಾರು ಕಂಡುಹಿಡಿದ್ರು, ಸ್ಟೆವೆನ್. ಅದು ಯಾವಾಗ 1960 ಒಳಗೆ ಸ್ಟೆವೆನ್ ಕಂಡುಹಿಡಿದ. ಅದನ್ನ ಫಸ್ಟ್ ಹ್ಯೂಮನ್ಸ್ ಮೇಲೆ ಯಾರು ಪ್ರಯೋಗ ಮಾಡಿದ್ರು, ಡೆಮಿನೋ ಆ್ಯಂಡ್ ಕಾರ್ಲಿನ್. ಅದು ಯಾವಾಗ 1965 ಒಳಗೆ ಹ್ಯೂಮನ್ಸ್ ಮೇಲೆ ಯೂಸ್ ಮಾಡಿದ್ರು. ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್ ಏನೇನು ಬರ್ತಾವು, ಇಟ್ ಈಸ್ ಪೆನ್ಸಿಲಿಡಿನ್ ಡಿರೈವೇಟಿವ್. ಇದು ಯಾವ್ದ್ರೊಳಗೆ, 50 ಸೊಲ್ಯೂಷನ್ 10 mg/ml ಆ್ಯಂಡ್ 15 mg/ml ಸಿಗುತ್ತೆ ನಮ್ಗೆ. ಅನಸ್ತೇಷಿಯಾ ಪ್ರಾಪರ್ಟೀಸ್, ಇದು ಕಾನ್ಸಿಯಸ್ನೆಸ್ ಆಗಕ್ಕೆ ಎಷ್ಟೊತ್ತು ಬೇಕು, 15 to 20 minutes. ಕಾನ್ಸಿಯಸ್ನೆಸ್ ಆಗಕ್ಕೆ 15 to 20 minutes ಬೇಕು. ಅನ್ಕಾನ್ಸಿಯಸ್ನೆಸ್ ಆಗಕ್ಕೆ ಎಷ್ಟೊತ್ತು ಬೇಕು, 30 to 60 seconds. ಎಲಿಮಿನೇಷನ್ ಆಫ್ ಲೈಫ್ ಎಷ್ಟು, 2 to 3 hours. ಇದು ಏನಿದೆ, ಸ್ಟ್ರಾಂಗ್ ಅನರ್ಜೆಸಿಕ್ ಎಫೆಕ್ಟ್. ಅಂದರೆ ಇಟ್ ಈಸ್ ಸ್ಟ್ರಾಂಗ್ ಪೇನ್ ಕಿಲ್ಲರ್ ಎಫೆಕ್ಟ್. ನೆಕ್ಸ್ಟ್, ಯೂಸಸ್, ಸೈಡ್ ಎಫೆಕ್ಟ್ಸ್ ನೋಡೋಣ. ಸಿಸ್ಟಮಿಕ್ ಎಫೆಕ್ಟ್ಸ್ ಅಂದರೆ ನೆಕ್ಸ್ಟ್ ಏನು, ಸಿಸ್ಟಮಿಕ್ನ ಏನೇನು ಯಾವ್ಯಾವ ಸಿಸ್ಟಮ್ಸಿಗೆ ಏನೇನು ಎಫೆಕ್ಟ್ ಆಗುತ್ತಾ ಅಂತ ನೋಡೋಣ ಈ ಡೋಸ್ದಿಂದ.
ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಫಸ್ಟ್ ಒನ್ ಯಾವುದು? ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗೆ ಏನಾಗುತ್ತಾ? ಇನ್ಕ್ರೀಸ್ ಬ್ರೈನ್ ಆಕ್ಸಿಜನ್ ಕನ್ಸ್ಟ್ರಿಪ್ಷನ್ ಏನಾಗ್ತೈತಿ? ಇನ್ಕ್ರೀಸ್ ಬ್ರೈನ್ ಆಕ್ಸಿಜನ್ ಏನಾಗ್ತೈತಿ? ಜಾಸ್ತಿ ಆಗ್ತೈತಿ. ಇನ್ಕ್ರೀಸ್ಡ್ ಇಂಟ್ರಾಕ್ರೇನಿಯಲ್ ಟೆನ್ಷನ್, ಇಲ್ಲೇನಾಗ್ತೈತಿ ಮತ್ತೆ ಇಂಟ್ರಾಕ್ರೇನಿಯಲ್ ಟೆನ್ಷನ್ ಕೂಡ ಜಾಸ್ತಿ ಆಗ್ತೈತಿ. ಸ್ಟ್ರಾಂಗ್ ಹ್ಯಾಲೋಜಿನೇಷನ್, ಏನಿದೆ? ಸ್ಟ್ರಾಂಗ್ ಹ್ಯಾಲೋಜಿನೇಷನ್. ಸೆಕೆಂಡ್ ಒನ್ ಯಾವುದು? ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಒಳಗೆ ಏನಾಗ್ತೈತಿ? ಟೆಕಿಕಾರ್ಡಿಯಾ, ಹೈಪರ್ ಟೆನ್ಷನ್. ಯಾವ್ಯಾವ ಆಗ್ತಾವು? ಟೆಕಿಕಾರ್ಡಿಯಾ, ಹೈಪರ್ ಟೆನ್ಷನ್. ಟೆಕಿಕಾರ್ಡಿಯಾ ಅಂದ್ರೆ ಏನು? ಇನ್ಕ್ರೀಸ್ ಇನ್ ಹಾರ್ಟ್ ರೇಟ್. ಏನು? ಇನ್ಕ್ರೀಸ್ ಇನ್ ಹಾರ್ಟ್ ರೇಟ್. ಹಾರ್ಟ್ ರೇಟ್ ಏನಾಗ್ತೈತಿ? ಜಾಸ್ತಿ ಆಗಿರ್ತೈತಿ. ಹೈಪರ್ ಟೆನ್ಷನ್ ಅಂದ್ರೆ ಇನ್ಕ್ರೀಸ್ ಇನ್ ಬ್ಲಡ್ ಪ್ರೆಷರ್. ಬ್ಲಡ್ ಪ್ರೆಷರ್ ಏನಾಗ್ತೈತಿ? ಜಾಸ್ತಿ ಆಗ್ತೈತಿ. ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಏನಾಗ್ತೈತಿ? ಇಟ್ ಸ್ಟಿಮ್ಯುಲೇಟ್ಸ್ ರೆಸ್ಪಿರೇಷನ್. ಏನಾಗ್ತೈತಿ? ಇಟ್ ಸ್ಟಿಮ್ಯುಲೇಟ್ಸ್ ರೆಸ್ಪಿರೇಷನ್. ಇಟ್ ಈಸ್ ಪೊಟೆಂಟ್ ಬ್ರೋಂಕೋಡೈಲೇಟರ್ಸ್. ಇಟ್ ಈಸ್ ಏನ? ಪೊಟೆಂಟ್ ಅಂದ್ರೆ ಪವರ್ ಜಾಸ್ತಿ ಇರ್ತೈತಿ. ಏನ? ಬ್ರೋಂಕೋಡೈಲೇಟರ್ಸ್ ಇದಕ್ಕೇನಿರ್ತೈತಿ? ಪೊಟೆಂಟ್ ಇರ್ತೈತಿ, ಜಾಸ್ತಿ ಇರ್ತೈತಿ. ಐ ಒಳಗೆ ಏನಾಗ್ತೈತಿ? ಇನ್ಕ್ರೀಸ್ ಇಂಟ್ರಾಆಕ್ಯುಲರ್ ಟೆನ್ಷನ್. ಐ ಒಳಗೆ ಏನಾಗ್ತೈತಿ? ಡೋಸಿಂದ ಇಂಟ್ರಾಆಕ್ಯುಲರ್ ಟೆನ್ಷನ್ ಆಗ್ತೈತಿ, ಜಾಸ್ತಿ ಆಗ್ತೈತಿ. ಪ್ಯೂಪಿಲ್ಸ್ ಡೈಲೇಟೆಡ್ ಮಾಡರೇಟ್ ಅಂದ್ರ ಡೈಲೇಟರ್ ಅಂದ್ರೆ ಏನು? ಎನ್ಲಾರ್ಜ್. ಪ್ಯೂಪಿಲ್ ಏನಾಗ್ತಾವು? ಎನ್ಲಾರ್ಜ್ ಆಗ್ತಾವ. ಮಾಡರೇಟ್ಲಿ ಅಂದ್ರೆ ಸ್ವಲ್ಪ ಎನ್ಲಾರ್ಜ್ ಆಗ್ತಾವ. ಇದಿಷ್ಟೇನು? ಸಿಸ್ಟಮಿಕ್ ಎಫೆಕ್ಟ್ಸ್. ನೆಕ್ಸ್ಟ್ ಡೋಸ್, ಅಡ್ವಾಂಟೇಜಸ್, ಯೂಸಸ್ ನೋಡೋಣ. ಇದೆಷ್ಟು ಡೋಸ್ ಇರುತ್ತಾ? ಫಸ್ಟ್ ಒಂದು IV ಅಂದ್ರೆ ಇಂಟ್ರಾವೆನಸ್ ಎಷ್ಟು ಕೊಡು? 2 mg/kg. ಎಷ್ಟು ಸಿಗುತ್ತಾ? 2 mg/kg. IM 5 to 10 mg/kg. IV ಎಷ್ಟು ಇರ್ತೈತಿ? 2 mg/kg ಇರ್ತೈತಿ. IM 5 to 10 mg/kg ಇರ್ತೈತಿ. ಅಡ್ವಾಂಟೇಜಸ್ ನೆಕ್ಸ್ಟ್ ಏನು? ಅಡ್ವಾಂಟೇಜಸ್ ಫಾರ್ ಶಾಕ್ ಪೇಷಂಟ್ಸ್. ಅಡ್ವಾಂಟೇಜಸ್ ಯೂಸಸ್ ಎರಡು ಒಂದೇ. ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ? ಶಾಕ್ ಪೇಷಂಟ್ಸ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಕ್ಯಾನ್ ಬಿ ಯೂಸ್ಡ್ ಆಸ್ ಸೇಲ್ ಏಜೆಂಟ್ಸ್ ಫಾರ್ ಮೈನರ್ ಪ್ರೊಸೀಜರ್. ಮೈನರ್ ಪ್ರೊಸೀಜರ್ ಸೇಲ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಡಿಸ್ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಇನ್ಕ್ರೀಸ್ ಮಸಲ್ ಟೋನ್. ಮಸಲ್ ಟೋನ್ ಏನಾಗ್ತೈತಿ? ಇನ್ಕ್ರೀಸ್ ಆಗ್ತೈತಿ. ಇದ್ರೊಳಗೆ ಏನಾಗ್ತೈತಿ? ಮಸಲ್ ಟೋನ್ಸ್ ಇನ್ಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ಒನ್ ಲ್ಯಾರಿಂಜೋ ಸ್ಪ್ಯಾಮ್. ಏನಾಗ್ತೈತಿ? ಲ್ಯಾರಿಂಜೋ ಸ್ಪ್ಯಾಮ್. ಥರ್ಡ್ ಒನ್ ಇಟ್ ಇನ್ಕ್ರೀಸ್ ಮಯೋಕಾರ್ಡಿಯಲ್ ಆಕ್ಸಿಜನ್ ಡಿಮ್ಯಾಂಡ್. ಏನಾಗ್ತೈತಿ? ಮಯೋಕಾರ್ಡಿಯಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಾಗ್ತೈತಿ? ಜಾಸ್ತಿ ಆಗ್ತೈತಿ. ಇಟ್ ಇನ್ಕ್ರೀಸ್ ಇಂಟ್ರಾಕ್ರೇನಿಯಲ್ ಪ್ರೆಷರ್. ಇಂಟ್ರಾಕ್ರೇನಿಯಲ್ ಕೂಡ ಪ್ರೆಷರ್ ಕೂಡ ಜಾಸ್ತಿ ಆಗ್ತೈತಿ. ಏನೇನು ಮಾಡಿದ್ರೆ ಡೋಸ್ ಎಷ್ಟು ಇರ್ತೈತಿ? IV 2 mg/kg ಇರ್ತೈತಿ. IM 5 to 10 mg/kg ಇರ್ತೈತಿ. ಅಡ್ವಾಂಟೇಜಸ್ ಏನು? ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ? ಫಾರ್ ಶಾಕ್ ಪೇಷಂಟ್ಸು ಅಥವಾ ಸೇಲ್ ಏಜೆಂಟ್ಸ್ ಆಗಿ ಮೈನರ್ ಪ್ರೊಸೀಜರ್ಗೆ ಸೇಲ್ ಏಜೆಂಟ್ಸ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಡಿಸ್ಅಡ್ವಾಂಟೇಜಸ್ ಇನ್ಕ್ರೀಸ್ ಮಸಲ್ ಟೋನ್, ಲ್ಯಾರಿಂಜೋ ಸ್ಪ್ಯಾಮ್, ಇಟ್ ಇನ್ಕ್ರೀಸ್ ಮಯೋಕಾರ್ಡಿಯಲ್ ಆಕ್ಸಿಜನ್ ಡಿಮ್ಯಾಂಡ್, ಇಟ್ ಇನ್ಕ್ರೀಸ್ ಇಂಟ್ರಾಕ್ರೇನಿಯಲ್ ಪ್ರೆಷರ್. ನೆಕ್ಸ್ಟ್ ಏನು? ಯೂಸಸ್ ಮತ್ತೆ ಕಾಂಟ್ರಾ ಇಂಡಿಕೇಶನ್ಸ್. ನೆಕ್ಸ್ಟ್ ಏನಿವಾಗ ಕಾಂಟ್ರಾ ಇಂಡಿಕೇಶನ್ಸ್. ಕಾಂಟ್ರಾ ಇಂಡಿಕೇಶನ್ಸ್ ಏನಾಗುತ್ತೆ? ಹೆಡ್ ಇಂಜುರಿ, ಐ ಇಂಜುರಿ, ಇಸ್ಲಾಮಿಕ್ ಹಾರ್ಟ್ ಡಿಸೀಸ್, ಹೈಪರ್ ಟೆನ್ಷನ್ ಪೇಷಂಟ್. ಏನೇನಾಗ್ತವೆ ಇಲ್ಲಿ? ಕಾಂಟ್ರಾ ಇಂಡಿಕೇಶನ್ಸ್ಗೆ ಹೆಡ್ ಇಂಜುರಿ ಆಗ್ತೈತಿ, ಐ ಇಂಜುರಿ ಆಗ್ತೈತಿ, ಇಸ್ಲಾಮಿಕ್ ಹಾರ್ಟ್ ಡಿಸೀಸ್, ಹೈಪರ್ ಟೆನ್ಷನ್ ಪೇಷಂಟ್. ನೆಕ್ಸ್ಟ್ ಏನು? ಯೂಸಸ್. ಎದಕ್ಕೆ ಯೂಸ್ ಮಾಡ್ತಾರ? ಇಟ್ ಈಸ್ ಯೂಸ್ಡ್ ಜನರಲ್ ಅನೆಸ್ಥೇಷಿಯಾ. ಎದಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಜನರಲ್ ಅನೆಸ್ಥೇಷಿಯಾ ಕೂಡ ಕೆಟಾಮಿನ್ ಇಂಜೆಕ್ಷನ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಯೂಸ್ಡ್ ಟು ಸೆಡೇಷನ್ ಡ್ರಗ್. ಸೆಡೇಷನ್ ಅಂದ್ರೆ ಆ ಪೇಷಂಟ್ ಅನ್ಕಾನ್ಸಿಯಸ್ ಆಗಕ್ಕೂ ಈ ಡ್ರಗ್ನ ಯೂಸ್ ಮಾಡ್ತಾರೆ. ಥರ್ಡ್ ಒನ್ ಅಮ್ನೇಷಿಯಾ. ಅಮ್ನೇಷಿಯಾ ಅಂದ್ರೆ ಲಾಸ್ ಆಫ್ ಮೆಮೊರಿ ಆಗಿದ್ರು ಏನಾಗ್ತೈತಿ? ಇದು ಕೆಟಾಮಿನ್ ಇಂಜೆಕ್ಷನ್ ಯೂಸ್ ಮಾಡ್ತಾರ. ಫೋರ್ತ್ ಒನ್ ಅನಲ್ಜೇಷಿಯಾ ಅಂದ್ರೆ ಪೇನ್ ರಿಲೀಫ್. ಪೇನ್ ರಿಲೀಫ್ ಕೂಡ ಯೂಸ್ ಮಾಡ್ತಾರ. ಯೂಸಸ್ ಏನಾಗ್ತಾವು? ಇಟ್ ಈಸ್ ಯೂಸ್ಡ್ ಫಾರ್ ಜನರಲ್ ಅನೆಸ್ಥೇಷಿಯಾ ಕೂಡ ಯೂಸ್ ಮಾಡ್ತಾರ. ಸೆಡೇಷನ್ ಮತ್ತೆ ಅಮ್ನೇಷಿಯಾ ಮತ್ತು ಅನಲ್ಜೇಷಿಯಾ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಇದಿಷ್ಟು ಏನು? ಕೆಟಾಮಿನ್ ಇಂಜೆಕ್ಷನ್. ದಿಸ್ ಈಸ್ ಆಲ್ ಅಬೌಟ್ ಕೆಟಾಮಿನ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.